ಇಲ್ಲಿ CET ವಿದ್ಯಾರ್ಥಿಗಳು ಅಪ್ಪಿತಪ್ಪಿನೂ ಕೂಡ ಈ ಒಂದು ಸಣ್ಣ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಲಕ್ಷಾಂತರ ರೂಪಾಯಿ ನೀವು ಕೈಯಿಂದ ಕಟ್ಕೊಡ್ಬೇಕಾಗತ್ತೆ ಕೀ ಅವ್ರಿಗೆ. ಹಾಗಾದರೆ ಏನದು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮಿಸ್ಅಪ್ ಮಾಡ್ಕೋಬೇಡಿ. ಕೌನ್ಸಿಲಿಂಗಲ್ಲಿ ನೀಟಾಗಿ ಕೂಲಾಗಿ ಅಟೆಂಡ್ ಮಾಡಿ, ಕರೆಕ್ಟಾಗಿರೋ ಡಿಸಿಷನ್ ತೊಗೊಂಡು ಏನೇನೋ ಅವ್ರ ತಪ್ಪನ್ನ ನೀವು ಮಾಡಬಾರ್ದು, ಏನಕ್ಕೆ ಆ ರೀತಿ ಫೈನ ಇಂಪೋಸ್ ಮಾಡ್ತಾರೆ, ಇಂಪೋಸ್ ಆದರೆ ನಿಮಗೆ ಫೀಸ್ ಪೇ ಮಾಡಿಲ್ಲ ಅಂದರೆ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಇನ್ನು ಮುಂದೆ ನಿಮಗೆ KECT ಕೌನ್ಸಿಲಿಂಗ್ ಮುಗಿಯೋವರೆಗೂ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ಲಲ್ಲಿ ಆನ್ ಅಂತ ಮಾಡ್ಕೊಳ್ಳಿ. ಬರೀ KECT ಅಪ್ಡೇಟ್ಸ್ನ ಪಡ್ಕೋತಾ ಇರ್ತೀರ. ಇಲ್ಲಿ ಏನಂದರೆ ನಿಮಗೆ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಒಂದು ಐಡಿಯಾ ತಿಳಿಸ್ಕೊಡ್ತೀನಿ. ಜೊತೆಗೆ ಏನಕ್ಕೆ ಫೈನ್ ಆಗ್ತಾರೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ 3 ರೌಂಡ್ ಕೌನ್ಸಿಲಿಂಗ್ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಫಸ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ, ಅಥವಾ ಅದನ್ನ ಮಾಪಪ್ ರೌಂಡ್ ಅಂತಲೂ ಕೂಡ ನೀವು ಕರಿಬೋದು. ಇಲ್ಲಿ ಫಸ್ಟ್ ರೌಂಡ್ಗಿಂತ ಮುಂಚೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಮಾಕ್ ರೌಂಡ್ ಅಂತ ನಡೆಸ್ತಾರೆ. ಅದು ಟ್ರಯಲ್ ರೌಂಡು. ಅಲ್ಲೇ ನಿಮಗೆ ಸೀಟು ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಕೂಡ ಇರ್ಬೋದು, ಆ ರೀತಿ ಇರುತ್ತೆ. ಆದರೆ ಫಸ್ಟ್ ರೌಂಡಲ್ಲಿ ಒಂದು ಆಪ್ಷನ್ ಟ್ರೀ ಏನು ಮಾಡ್ತಿರಲ್ಲ ಅದೇ ಫೈನಲ್ ಲಿಸ್ಟು. ಅದಾದಮೇಲೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ತಲೆಯಲ್ಲಿ ಅದು ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಎಷ್ಟರ ಕಾಲೇಜಸ್ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ರೌಂಡಲ್ಲಿ. ಬೇಕು ಅಂದರೆ ಸೆಕೆಂಡ್ ರೌಂಡಲ್ಲಿ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆದರೆ ಸೆಕೆಂಡ್ ರೌಂಡಲ್ಲಾಗಿರಲಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಆಗಿರಲಿ, ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಅವರು ನಿಮಗೆ ಪರ್ಮಿಷನ್ನ ಕೊಡಲ್ಲ, ಅದು ಅಲೋ ಕೂಡ ಇರಲ್ಲ. ಅದು ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ನ ಮಾಡ್ಕೊಳ್ಳಿ, ಸರಿನಾ? ಫಸ್ಟ್ ರೌಂಡಲ್ಲಿ ಏನು ಕೊಟ್ಟಿರ್ತೀರ ಆ ಒಂದು ಕಾಲೇಜಸ್ಸೇ ಕ್ಯಾರಿ ಆಗುತ್ತೆ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ. ಅದು ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ಲು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಇರುತ್ತೆ, ಸರಿನಾ? ಇವಾಗ ಕೀಯವರು ನಿಮಗೆ ಏನಕ್ಕೆ ಫೈನ ಇಂಪೋಸ್ ಮಾಡ್ತಾರೆ, ಎಷ್ಟು ಫೈನ ಇಂಪೋಸ್ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಕೋರ್ಸ್ನ ಬೈ ಮಾಡಿದ್ದೀರಾ, ನಿಮಗೆ ಏನೇನು ಕಮೆಂಟ್ಸ್ಗಳನ್ನ ಹಾಕಿದ್ರಿ ಕೋರ್ಸ್ ಡಿಸ್ಕಷನ್ ಟ್ಯಾಬಲ್ಲಿ, ಅದನ್ನ ನಿಮಗೆ ರಿಪ್ಲೈನ ಕೊಟ್ಟಿದ್ದೀನಿ. ಮತ್ತು ಕೋರ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ವಿಡಿಯೋ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಇರುತ್ತೆ. ಪರ್ಚೇಸ್ ಮಾಡಿರೋ ನೋಡ್ಕೊಳ್ಳಿ. ಆ ರೀತಿ ನೀವು ಕೋರ್ಸ್ನ ಆಕ್ಸೆಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದಾಗಿರುತ್ತೆ. ಮತ್ತು ನಿಮಗೆ ಮೈನಾಗಿ ಮಾಕ್ ರೌಂಡ್ ಆದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಅದನ್ನ ಫಾಲೋ ಮಾಡಿ. ಆ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು. ಆಫರ್ ಪ್ರೈಸ್ ಕಂಟಿನ್ಯೂ ಆಗುತ್ತೆ ಈ ಮಂತ್ ಎಂಡ್ವರೆಗೂ ಕೂಡ. ಬೇರೆಯವ್ರು ಯಾರಾದರೂ ಪರ್ಚೇಸ್ ಮಾಡಿಲ್ಲ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಏನಾಗುತ್ತೆ ಅಂದರೆ KECT ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತಾ, ನಿಮಗೆ ಸೀಟ್ ಇಷ್ಟ ಇದೆಯಾ, ಇಷ್ಟ ಆಗಿಲ್ಲ ಅಂತ ತಿಳಿಸೋಕ್ಕೆ ಚಾಯ್ಸ್ ಎಂಟ್ರಿ ಇರುತ್ತೆ. ಅದರಿಂದ ಅಲ್ಲಿ ನಿಮಗೆ ಯಾವುದೇ ಥರದ ಸಮಸ್ಯೆ ಆಗಲ್ಲ. ಮತ್ತು ಸೆಕೆಂಡ್ ರೌಂಡಲ್ಲೂ ಕೂಡ ನಿಮಗೆ ಒಂದು ಚಾಯ್ಸ್ ಎಂಟ್ರಿನ ಕೊಟ್ಟಿರ್ತಾರೆ. ನಿಮಗೆ ಕಾಲೇಜ್ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ವಾ, ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀರಾ, ಅದನ್ನೇ ನಿಮಗೆ ಅದರಿಂದನೂ ಕೂಡ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಲ್ಲ. ಆದರೆ ನಿಮಗೆ ಹೇಳಿದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಇರುತ್ತೆ, ಅಥವಾ ಒಂದು ಮಾಪಪ್ ರೌಂಡ್ ಅಂತ ಇರುತ್ತೆ. ಎರಡೂ ಕೂಡ ಒಂದೇ. ಆದರೆ ಕೀಯವ್ರು ಏನು ಮಾಡ್ತಾರೆ ಅಂದರೆ KECTಲಿ ಮಾಪಪ್ ರೌಂಡ್ನ ಲಾಸ್ಟ್ ರೌಂಡ್ನ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರೀತಾರೆ. ಈ ಒಂದು ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಯಿತಾ, ಅದು 1 ಲಕ್ಷ ಇದೆಯಾ, ಅದಕ್ಕೆ ಫುಲ್ಲು ಫೀಸ್ನ ಕಟ್ಬಿಟ್ಟು ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. 50,000 ಇದ್ದರೂ ಕೂಡ ಫುಲ್ ಫೀಸ್ ಕಟ್ಬಿಟ್ಟು ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಾಲೇಜಸ್ಸು ಇಷ್ಟ ಆಗಿಲ್ಲದೆ ಇರೋದು ಅಲೌಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಿಮಗೆ ಚಾಯ್ಸ್ ಎಂಟ್ರಿ ಇರಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ಅಲ್ಲಿ ನೀವೇನಾದರೂ ನನಗೆ ಕಾಲೇಜ್ ಇಷ್ಟ ಆಗಿಲ್ಲ, ನಾನು ಅಡ್ಮಿಷನ್ ಆಗಲ್ಲ ಅಂದರೆ ಕೀಯವರು ನಿಮ್ಮ ಮನೆಗೆ ಒಂದು ನೋಟಿಸ್ ಕಳಿಸ್ತಾರೆ. ಯಾಕೆಂದರೆ ಸೆಕೆಂಡ್ ಎಕ್ಸ್ಟೆಂಡ್ರಲ್ಲಿ ನಿಮಗೆ ಸೀಟ್ ಸಿಕ್ತು ಅಂದರೆ ಕಂಪಲ್ಸರಿಯಾಗಿ ನೀವು ಒಂದು ಅಡ್ಮಿಷನ್ ಆಗಲೇಬೇಕು. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಅಲ್ಲಿ ಫೀಸ್ ಏನು ತೋರಿಸ್ತಾ ಇರುತ್ತಲ್ಲ ಅದಕ್ಕೆ 5ರಷ್ಟು ಪೆನಾಲ್ಟಿ ಫೀಸಾಗಿ ನೀವು ಕಟ್ಕೊಡ್ಬೇಕು. 1 ಲಕ್ಷ ಇತ್ತು ಅಂದರೆ ನೀವು 5 ಲಕ್ಷನ ಕಟ್ಕೊಡ್ಬೇಕಾಗತ್ತೆ ಕೀಯವ್ರಿಗೆ. 50,000 ಇತ್ತು ಅಂದರೆ 2.5 ಲಕ್ಷ ಕಟ್ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸ್ ಏನು ಕೊಡ್ತಿರಲ್ಲ ಆಪ್ಷನ್ಟ್ರಿಗೆ, ನೀವು ಬೇಡದೇ ಇರೋದು, ಇಷ್ಟ ಇಲ್ದಿರೋ ಕಾಲೇಜಸ್ನ ಡಿಲೀಟ್ ಮಾಡಿಬಿಡಿ, ಇಲ್ಲಾಂದ್ರೆ ಮಾಡಿಫೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ಲ್ಯಾನ್ ಬಿ ಇಟ್ಕೋಬೇಕಾಗತ್ತೆ. ನಿಮಗೆ ಏನಾದರೂ ಇವಾಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ ಅನ್ನೋದು ಕೂಡ. ಯಾಕೆಂದರೆ ಅದು ಲಾಸ್ಟ್ ರೌಂಡ್ ಆಗಿರುತ್ತೆ. ಅಲ್ಲಿ ನಿಮಗೆ ಸ್ವಲ್ಪ ಜನಕ್ಕೆ ಸೀಟ್ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಸೀಟ್ ಕೂಡ ಸಿಗಲ್ಲ ಕರೆಕ್ಟಾಗಿ ಆಪ್ಷನ್ ಟ್ರೀ ಮಾಡಿಲ್ಲ ಅಂದರೆ. ಅದಕ್ಕೋಸ್ಕರ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಕರೆಕ್ಟಾಗಿ ಕಾಲೇಜಸ್ನ ಲಾಸ್ಟ್ ರೌಂಡಲ್ಲಿ ಕೊಡಿ, ಇಲ್ಲಾಂದರೆ ಫೈನ್ ಕಟ್ಟಬೇಕಾಗುತ್ತೆ. ಲಕ್ಷ ಗಟ್ಟಲೆ ನೀವು ಒಂದು ಕೀಯವ್ರಿಗೆ ಕಟ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಡಿಸಿಷನ್ ತಗೊಂಡು ಲಾಸ್ಟ್ ರೌಂಡಲ್ಲಿ ಕೇರ್ಫುಲ್ ಆಗಿ ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ, ಸರಿನಾ? ಮತ್ತು ನಿಮಗೆ ಫ್ಯೂಚರ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಇಂಪಾರ್ಟೆಂಟ್ ಆಗಿರೋದ್ರಿಂದ. ಥ್ಯಾಂಕ್ ಯು.